ನಮಸ್ಕಾರ. ನಿಮಗೆಲ್ಲ ಪ್ರೀತಿಯಿಂದ ಒಂದು ಬೀಟ್ರೋಟ್ ರಸ ಹಾಗೂ ಬೀಟ್ರೋಟ್ ಪಲ್ಯ ಮಾಡಬೇಕು ಅಂತ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ಮಾಡೋಣ, ನಿಮಗೆ ಖುಷಿ ಪಡಿಸೋಣ. ತಿಂದಾದ್ಮೇಲೆ ಹೇಳಬೇಕು ಹೆಂಗೆ ಮಾಡೋದು ಅಂತ. ಬನ್ನಿ, ನಿಮ್ಮ ಪ್ರೀತಿ ತನ್ನಿ. ಈಗ ನೋಡಿ, ಬೀಟ್ರೋಟ್ ಪಲ್ಯ ಹಾಗೂ ಬೀಟ್ರೋಟ್ ಸಾರು. ಬೀಟ್ರೋಟ್ ಪಲ್ಯಕ್ಕೆ ಬೀಟ್ರೋಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ವಿ. ಬೀಟ್ರೋಟ್ ರಸಕ್ಕೆ ಸ್ವಲ್ಪ ದಪ್ಪ ದಪ್ಪ ಮಾಡಿದ್ದೀನಿ. ನಮ್ಮ ರಾಹುಲ್ ಎಲ್ಲ ಕಟ್ ಮಾಡಿ ತೊಗೊಂಬರ್ತಾನೆ. ಈಗ ನಾನು ಸ್ವಲ್ಪ ದೀಪಾಲಂಕಾರ ಬೆಳಗಿಸಿ ಎರಡರಲ್ಲೂ ನೀರಿಡುತ್ತೇನೆ. ರಾಹುಲ ಬರುತ್ತಾನೆ, ಅದರಲ್ಲಿ ಹಾಕುತ್ತಾನೆ. ಈಗ ನೋಡಿ, ಇದಕ್ಕೆ 1 ಗ್ಲಾಸ್ ನೀರು, ಇನ್ನೊಂದು ಪಾತ್ರೆ ಇಡ್ತೀನಿ. ಈಗ ನೋಡಿ, ಇದಕ್ಕೊಂದು ನೀರು, ಇದಕ್ಕೊಂದು ಗ್ಲಾಸ್ ನೀರು, ಈ ಎರಡನ್ನು ಪಕ್ಕದಲ್ಲಿ ಇಡುತ್ತೇನೆ. ಈಗ ಮೊನ್ನೆ ಹೇಳಿದ್ರು ತರಕಾರಿ ಬೇಯಿಸ್ಬಿಟ್ರಿ ಸಾರ್, ಕುಕ್ಕರಲ್ಲಿ ಹಾಕ್ಬಿಟ್ಟು ಬೇಯಿಸ್ಬಿಡ್ಬೋದಾಗಿತ್ತಲ್ಲ ಅಂತ. ತರಕಾರಿ ಕುಕ್ಕರಲ್ಲಿ 3 ವಿಷಲ್ ಬೇಯಿಸ್ಬಿಟ್ರೆ ತರಕಾರಿ ಫುಲ್ಲು ಕರ್ಗೋಗ್ಬಿಡುತ್ತೆ. ಕರ್ಗೋಗ್ಬಾರ್ದು ಅಂದರೆ ನಾವು ಈ ಥರ ಬೇಯಿಸ್ಕೊತೀವಿ. ಬೇಯಿಸ್ಕೊಂಡು ಅದ್ರ ಜೊತೆಗೆ ಚೆನ್ನಾಗಿ ಕುದಿಸಿದಾಗ ನಿಮಗೆ ಪ್ರತಿಯೊಂದು ಪದಾರ್ಥಗಳ ತಿನ್ನೋವಾಗ ಅದಕ್ಕೆ ಉಪ್ಪು ಖಾರ ಹಿಡಿದಿರುತ್ತೆ, ರುಚಿ ಇರುತ್ತೆ, ಬಾಯಿಗೆ ಅದು ಸಿಗುತ್ತೆ ನಿಮಗೆ. ಅದೇ ಕುಕ್ಕರ್ಗೆ ಹಾಕಿದಾಗ 3 ವಿಷಲ್ ಹಾಕಿದ್ರೆ ಕರ್ಗಿ ನೀರಾಗೋಗುತ್ತೆ. ಒಬ್ಬೊಬ್ರು ತುಂಬ ಬೆಂದಿರಬೇಕು, ಆ ಥರ ಬೇಕಾದಾಗ ಆ ಥರ ಹಾಕ್ಕೋಬೋದು. ಬೇಡ ಅಂದರೆ ಬಾಯಿಗೆ ಸಿಗಬೇಕು, ಒಂದೊಂದು ಹಂಚ್ಕೊಂಡು ತಿನ್ನಬೇಕು ಅಂದಾಗ ಈ ಥರ ಬೇಯಿಸ್ಕೋಬೇಕಾಗತ್ತೆ. ಈಗ 1 ಬೀಟ್ರೋಟು ಚಿಕ್ಕದಾಗಿ ಹಚ್ಚಿದ್ದೀವಿ ಪಲ್ಯಕ್ಕೆ, ರಸಮ್ಗೆ ಹಚ್ಚಿದ್ದೀವಿ ದಪ್ಪ. ಎರಡೂ ತೊಗೊಂಬರ್ತಾ ಇದ್ದಾನೆ. ರಾಹುಲ ಬಾರಣ, ಹೆಂಗಿದೆಯಪ್ಪ? ಎಲ್ಲ ಕಟ್ ಮಾಡಿದೇನಪ್ಪ? ಹಾಂ ಸರ್, ಮಾಡಿದ್ದೀನಿ. ಇದು ದಪ್ಪ, ಇದು ರಸಕ್ಕೆ ಇಲ್ಲಿ ಹಾಕ್ಬಿಡೋಣ. ಇದು ನೋಡಿ ಪಲ್ಯ, ಇದು ಪಲ್ಯ ಇಲ್ಲ ಹಾಕುವುದು. ಚೆನ್ನಾಗಿ ತೊಳೆದಿದ್ದೇನಪ್ಪ? ಹಾಂ ಸರ್. ಒಳ್ಳೆ ಈಗ ಪರಿಪೂರ್ಣ ಅಂತದಿಂದ ಹಾಕ್ಬಿಡೋಣ ಅಲ್ವಾ, ವೇಸ್ಟ್ ಮಾಡಬಾರ್ದಲ್ವಾ. ಇದೆರಡನ್ನು ಕೊಟ್ಬಿಡು, ಅಲ್ಲಿ ಇಟ್ಬಿಡು ಒಂದು ತೊಳೆಯೋಕ್ಕೆ. ಈಗ ಇದು ಚೆನ್ನಾಗಿ ಬೇಯಲಿ. ಈಗ ಇದನ್ನು ಚೆನ್ನಾಗಿ ಆಡಿಸಿ ಬಿಡುವ. ಇದು ಪಲ್ಯಕ್ಕೆ ನೀರು ಚೆನ್ನಾಗಿ ಕಾಯ್ತಾ ಇದೆ, ಇದರಲ್ಲೂ ಕಾಯ್ತಾ ಇದೆ. ಇದಕ್ಕೆ ಸ್ವಲ್ಪ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕಿ ಬಿಡುವುದು. ಇದು ಚೆನ್ನಾಗಿ ಮರಳಲ್ಲಿ ಒಂದು 10 ನಿಮಿಷ ಇದು ಬೇಯ್ತಾ ಇರುತ್ತೆ. ಪಲ್ಯಕ್ಕಾದರೆ ಬೇಗ ಬೇಯಿಸಬೇಕು, ಇದಕ್ಕಾದರೆ ಅಂತ ಬೇಯಿಸೋ ನೆಸಿಟಿ ಇಲ್ಲ. ಸ್ವಲ್ಪ ಒಂದು ಅರ್ಧ ಭಾಗ ಬೆಂದಿದ ತಕ್ಷಣ ಮಿಕ್ಸಿಗೆ ಹಾಕಬೇಕು, ರುಬ್ಬಿ ರಸ ಕೊಡ್ತೀನಿ. ಕುಡ್ದಾದ್ಮೇಲೆ ಹೇಳಬೇಕು, ಕಳೆದೋಗ್ಬಿಡ್ತೀರಾ. ಇನ್ನೂ ನಿಮ್ಗೆ ವಿಶೇಷ ಆಯ್ತಾ ಇದೆ, ಈ ರಸನ ನಾವು ಫಟಾಫಟ್ ರಸ ಅಂತ ಮಾಡಿದ್ದೆ. ನಿನ್ನೆ ತಾನೇ ಅಮೇರಿಕಾಯಿಂದ ಒಬ್ಬರು ಫೋನ್ ಮಾಡಿದರು. ಅದು ಯಾರು ಮಾಡಿದ್ದಾರೆ? ನಮ್ಮ ಚಿ ಉದಯಶಂಕರ್ ಅವರ ಮಗಳು, ನಮ್ಮ ಸಾಹಿತಿಗಳು. ನಮ್ಮ ಕನ್ನಡದಲ್ಲಿ ಒಳ್ಳೊಳ್ಳೆ ಹಾಡುಗಳು ಹಾಕಿದ್ದಾರೆ, ತುಂಬ ಒಳ್ಳೊಳ್ಳೆ ಹಾಡುಗಳು ಬರೆದಿದ್ದಾರೆ. ತುಂಬ ಖುಷಿಯಾಗುತ್ತೆ. ನಿನ್ನೆ ಫೋನ್ ಬಂದಾಗ ನನಗೆ ತುಂಬ ದಿಗ್ಭ್ರಾಂತನಾಗ್ಬಿಟ್ಟೆ. ನಮ್ಮ ಗುರು ಅವರು, ಅವರ ಚಿ ಉದಯಶಂಕರ್ ಸರ್ ಮಗ, ನನ್ನ ತುಂಬ ಆತ್ಮೀಯ ಗೆಳೆಯ. ಅವರು ನನಗೆ ಫೋನ್ ಮಾಡಿ, ನೋಡಿ ನನ್ನ ತಂಗಿ ಅಮೇರಿಕಾದಲ್ಲಿ ಆ ಫಟಾಫಟ್ ರಸ ಮಾಡಿಕೊಟ್ರು, ಅದು ಯಾರು ಮಾಡಿದ್ದು ಅಂತ ಹೇಳಿದ್ರೆ ಚಂದ್ರಣ್ಣ ಮಾಡಿದ್ರು ಅಂದರು. ಅವಾಗ ಚಂದ್ರಣ್ಣ ನಮ್ಮವ್ರೇ, ನಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾರೆ, ನಮ್ಮ ಯೂನಿಟಲ್ಲೇ ಇದ್ದಿದ್ದು ಅಂದರು. ಆ ಪ್ರಶಂಸೆ ಸಿಕ್ತಲ್ಲ, ನನಗೆ ಅದರಷ್ಟು ಆನಂದ. ಅವ್ರ ಮಗಳು ಅಂದಮೇಲೆ ಅವರ ಥರನೇ ತಾನೆ. ಈಗ ನೋಡಿ, ಈ ಕಡೆ ರಸಮ್ಗೆ ಬೇಯ್ತಾ ಇತ್ತು, ಅದು ರೆಡಿಯಾಗಿದೆ. ಇದು ಇನ್ನೊಂದು 5 ನಿಮಿಷ ಬೇಯಬೇಕು. ಇದು ಬೇಯಲಿ. ಅಷ್ಟರೊಳಗೆ ನಮ್ಮ ರಾಹುಲಣ್ಣ ಇದಕ್ಕೆ ಬಗ್ಗಿಸ್ತಾನೆ, ತಗೊಂಡೋಗಿ ರುಬ್ಕೊಂಬರ್ತಾನೆ. ಅಷ್ಟರೊಳಗೆ ಇನ್ನೊಂದು ಕೆಲಸ ಇದೆ, ಹುರಿದು ಬಿಡೋದೆ, ರಸಮ್ ಪುಡಿ ಮಾಡಿಬಿಡೋದೆ. ರಾಹುಲ, ಇದನ್ನು ಹುರ್ಕೊಂಬಿಡಪ್ಪ. ಹಾಂ, ರುಬ್ಕೊಂಬಿಡು. ಇದಕ್ಕೆ 1 ಟೊಮೊಟೊ ಆಯಿತಾ, 4 ಖಾರಕ್ಕಾಗಿ ಹಸಿಮೆಣ್ಸಿನ್ಕಾಯಿನ ಹೋಗಿ ಚೆನ್ನಾಗಿ ರುಬ್ಕೊಂಬಂದ್ಬಿಡಪ್ಪ. ಆಯಿತಾ? ನಾನು ಅಷ್ಟೊತ್ತು ಪೌಡ್ರ್ ರೆಡಿ ಮಾಡಿಬಿಡ್ತೀನಿ. ಬಾಣಲಿ ರೆಡಿ ಇದೆ, ಇದನ್ನು ನೀಟಾಗಿ ಒರೆಸ್ಕೊಂಬಿಡೋಣ. ಸ್ವಲ್ಪ ಆಯಿಲು, ಜಾಸ್ತಿನೂ ಹಾಕ್ಬಾರ್ದು, ಅಷ್ಟೇ. ನೋಡಿ, ಹಾಂ, ಮುಗಿದೋಯ್ತು ಕತೆ. ಎಣ್ಣೆ ಕಾಯಲಿ, ಇದು ಬೇಯಲಿ. ಇದಕ್ಕೆ ಇವತ್ತು ಒಂದು ಸ್ಪೆಷಲಾಗಿ ಮಾಡ್ತೀನಿ. ಅದು ನಮ್ಮ ಮಾವ ಮಾಡ್ತಾಯಿದ್ರಂತೆ. ನಮ್ಮ ಹೆಂಡತಿ ಹೇಳ್ಬಿಟ್ರು, ನಮ್ಮ ಮಾವ, ನಮ್ಮ ತಂದೆ ಇದೇ ಥರ ಮಾಡ್ತಾಯಿದ್ರು, ನೀವು ಇವತ್ತು ಮಾಡಿರಿ, ಪ್ರೇಕ್ಷಕರು ತೋರಿಸ್ಕೊಂಡಿದ್ದಾರೆ. ಅವರ ನಮ್ಮ ಮಾವನ ಕೊಡುಗೆ ನಿಮಗೆ ತೋರಿಸುತ್ತಿದ್ದೇನೆ. ಅದೊಂದು ಡಿಫ್ರೆಂಟಾಗಿರುತ್ತೆ, ನೀವು ಕಲ್ತ್ಕೊಳ್ಳಿ. ಈಗ ನೋಡಿ, ರಸಕ್ಕೆ 1 ಕೈ ಹಿಡಿ ಕಾಳುಮೆಣಸು,
ಒಂದಿಡಿ ಜೀರಿಗೆ, ಒಂದು ಚೂರು ಮೆಂತ್ಯ, ಒಂದು 4 ಗುಂಟೂರು ಮೆಣಸಿನ್ಕಾಯಿ, ಆಮೇಲೆ ಒಂದು ಬೆಳ್ಳುಳ್ಳಿ, ಫುಲ್ ಬೆಳ್ಳುಳ್ಳಿ, ನೋಡಿ. ಈ ಥರ ಪರಿಮಳ ಬೀಳೋಕ್ಕೆ ಈ ಥರ ಸ್ವಲ್ಪ ಹುರ್ಕೊಬಿಟ್ರೆ ರಸ ಜಾಸ್ತಿ ಮರಳಬಾರ್ದು, ಎದೆ ಉರಿ ಬರಬಾರ್ದು. ಅಂದರೆ ಸ್ವಲ್ಪ ಈ ಥರ ಲೈಟಾಗಿ ಒಂದು ಕಾವಲು ಹುರ್ಕೊಬಿಟ್ಟು ಇದಕ್ಕೆ ಸ್ವಲ್ಪ ಕರಿಬೇವು, ಇದು ಕುಟಾಣಿಲಿ ಕುಟ್ಬಿಟ್ರೆ ಇನ್ನೂ ಮಜಾ. ಮನೆಯಲ್ಲಿ ರುಬ್ಬಕ್ಕೆ ರೆಡಿ ಇದೆ ಅಂತ ರುಬ್ಕೊಬಿಡ್ತೀವಿ, ಆದರೆ ಇದನ್ನು ಸ್ವಲ್ಪ ತರಿಯಾಗಿ ರುಬ್ಕೋಬೇಕು, ಆವಾಗ ಆ ರುಚಿ ಮಜಾನೇ ಬೇರೆ ಇರುತ್ತೆ. ರಾಹುಲ ಏನು ಮಾಡ್ತಾ ಇದ್ದೆ? ಬಾರ ಇಲ್ಲಿ, ಅಲ್ಲೇ ಹೋಗ್ಬಿಟ್ಟೆನಾ? ಬೇಡ ಬಾರು. ಇವಾಗ ಇದನ್ನು ಚೆನ್ನಾಗಿ ಹುರಿದ್ಬಿಡೋಣ. ಇದು ಹುರಿದ್ಬಿಟ್ಟು ತೊಗೊಂಡೋಗ್ಬಿಟ್ಟು ಚಿಕ್ಕ ಮಿಕ್ಸಿ ಜಾರಲ್ಲಿ ಇದನ್ನು ಹುರಿದ್ಬಿಡು, ದೊಡ್ಡ ಮಿಕ್ಸಿ ಜಾರಲ್ಲಿ ಅದನ್ನು ರುಬ್ಬಿಬಿಡು. ಅಲ್ವಾ? ಬಾಯಿಲೆ ಅಲ್ಲ, ಇವಾಗ ಒಂಚೂರು ಅಲ್ಲಾಡ್ಸು, ನಾನು ಇದನ್ನು ಅಲ್ಲಾಡಿಸ್ತೀನಿ, ನೀನು ಅದನ್ನು ಅಲ್ಲಾಡ್ತು. ಯಾಕಂದರೆ ತಳಗಿಲ್ಲ ಅಂಟುಬಿಟ್ರೆ ರುಚಿ ಹೋಗ್ಬಿಡುತ್ತೆ. ನೋಡು, ಬರ್ತಾ ಇದೆಯಾ ರಸಮ್ ಸ್ಮೆಲ್ಲು? ಇದು ಅದಕ್ಕೆ ಇನ್ನೊಂದು ಮೆಡಿಷನ್ ಹಾಕ್ತೀನಿ ಲೈಟಾಗಿ. ಸ್ವಲ್ಪ ಕಡಲೆಬೇಳೆ, ಚೂರು ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ ಹಾಕೊಂಡು ಉರಿ. ಈಗೆಲ್ಲ ರಸಕ್ಕೆ ಹಾಕೋಂತದೆ. ಇದನ್ನು ಹಾಕಬೇಕು. ಇವತ್ತೇನು ರಸ ಮಾಡ್ತಾ ಇದ್ದೀವಿ? ಬೀಟ್ರೋಟ್ ರಸ. ನಾನು ನಿಮ್ಗೆ ಹೇಳಿದೆ, ನಮ್ಮ ಮಾವ ಹೇಳ್ಕೊಟ್ಟಿದ್ದಾರೆ ಅಂತ. ಅದನ್ನು ಮಾಡೋವಾಗ ನಿಮಗೆ ತೋರಿಸುತ್ತೇನೆ, ಏನು ಮಾಡುತ್ತೇನೆ, ರುಚಿ ತರಿಸುತ್ತೇನೆ. ಈಗ ಚಂದ ಪರಿಮಳ ಬಿಡ್ತಾ ಇದೆ, ಘಮ ಘಮ ಅಂತ ಇದೆ. ಜೋರಾಗಿ ಮಾತಾಡು. ಮಾತಾಡ್ತಾ ಇರ್ಬೇಕು, ಖುಷಿಯಾಗಿ ಅಡುಗೆ ಮಾಡ್ತಾ ಇರ್ಬೇಕು. ಈಗ ಇದನ್ನು ಎತ್ತಿಕೊಂಡು ಹೋಗಿ ನೀನು ಆರಾಮಾಗಿ ರುಬ್ಕೊಂಬಂದ್ಬಿಡಪ್ಪ. ರುಬ್ಬಣ ಹೋಗ, ಚೆನ್ನಾಗಿ ರುಬ್ಕೊಂಬ. ಎಲ್ಲ ಊರಿಗೆ ಹೋಗ್ಬಿಟ್ಟಿದ್ದಾನ, ಭಾಳ ಇದಾಗ್ಬಿಡವನೆ. ಮದುವೆ ಬೇರೆ ಮಾಡಿದ್ವಾ, ಫುಲ್ ಖುಷಿಯಾಗವನೆ ಅಣ್ಣ. ನಾವು ಇವಾಗ ಎಷ್ಟೇ ಪ್ರೀತಿ ತೋರಿಸಿರ್ತೀವಿ, ಎಷ್ಟೇ ಖುಷಿಯಾಗಿರುತ್ತೆ, ಆ ತಾಯಿ ಮನೆ ತಂದೆ ಪ್ರೀತಿನ ಮರೆಯೋಕ್ಕಾಗಲ್ಲ. ನೋಡಿ, ಇವತ್ತು ನಾನು ಬೀಟ್ರೋಟ್ ಪಲ್ಯ ನನ್ನ ಹೆಂಡತಿಗೆ ತುಂಬ ಇಷ್ಟ. ಆದರೆ ಇದೆಲ್ಲ ಒಂದು ಸ್ವಾರ್ಥತನ ಇದೆ. ಅವ್ರ ತಂದೆ ಮಾಡಿದ್ರು ಅನ್ನೋದನ್ನು ನೋಡಿಸಿ ಮಾಡಿಸಿ ನಿಮಗೆಲ್ಲ ಕಲಿಸಿ ಅಂತ ಹೇಳಿದ್ರಲ್ಲ, ಅವ್ರ ಪ್ರೀತಿ. ನಾವು ಅದಕ್ಕೆ ಯಾವತ್ತೂ ನಾವು ಮೆಚ್ಚುಗೆ ಪಡಬೇಕು. ನಮ್ಮ ಸ್ವಾರ್ಥತನ ಅಲ್ಲ, ಅವ್ರ ಸ್ವಾರ್ಥತನದಲ್ಲಿ ಆ ಖುಷಿನೂ ಇರುತ್ತೆ. ಆ ಸ್ವಾರ್ಥತನ ಅಂತ ಯಾವತ್ತೂ ಅಂದ್ಕೊಬಾರ್ದು. ಅವ್ರ ಪ್ರೀತಿ ಇರೋದನ್ನು ಇವತ್ತು ನಿಮಗೆಲ್ಲ ಉಣಬಡಿಸೋಕ್ಕೆ ಮಾಡಿಕೊಡ್ತಾ ಇದ್ದೀನಿ. ಈಗ ನೋಡಿ, ರಸಕ್ಕೆ ಒಗ್ಗರಣೆ ಕೊಡಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಆಗ್ತದೆ. ಎಲ್ಲದಕ್ಕೂ ಎಣ್ಣೆ ಹುಯ್ತೀವಿ ಅಂತ ಕೆಲಸ ಮಾಡೋಕ್ಕಾಗಲ್ಲ. ಈಗ ಬೀಟ್ರೋಟ್ ರಸ ಮಾಡ್ತಾಯಿದ್ದೀನಿ ಇವತ್ತು ಖುಷಿಯಾಗಿ. ನಾನು ಇವತ್ತು ರಸ ಮಾಡ್ತಾ ಇರಲಿಲ್ಲ. ಜಿ ಉದಯಶಂಕರ್ ಅವ್ರ ಮಗಳು ನೆನ್ನೆ ಕೇಳಿದ್ದಕ್ಕೋಸ್ಕರ ಇವತ್ತು ನಿಮಗೆಲ್ಲ ಬೀಟ್ರೋಟ್ ಪಲ್ಯ, ಬೀಟ್ರೋಟ್ ರಸ ಮಾಡೋಣ, ಖುಷಿ ಪಡಿಸೋಣ. ಈಗ ಒಗ್ಗರಣೆಗೆ ಚಟಾಪಟ ಹಾಕೋಣ. ಇದಕ್ಕೆ ಸ್ವಲ್ಪ ಜೀರಿಗೆ, ಒಂಚೂರು ಮೆಂತ್ಯ, ಸ್ವಲ್ಪ ಸಾಸಿವೆ, ಆಮೇಲೆ 1-2 ಗುಂಟೂರು ಮೆಣಸಿನ್ಕಾಯನ್ನು ಅರ್ಧ ಭಾಗಗಳನ್ನು ಮಾಡಿ ಹಾಕ್ಬಿಡೋದೆ. ನೋಡಿ, ಆ ಪುಡಿ ತಗೊಂಬರಮ್ಮ ಫಸ್ಟು. ನೀನು ಸ್ಪೂನಲ್ಲಿ ತೆಗೆದುಕೊಂಡು ಇದನ್ನು ಪರಿಪೂರ್ಣತೆಯಿಂದ ಇದಕ್ಕೆ ಹಾಕ್ಬಿಡಪ್ಪ. ಬಾ ಮಗ, ಒಳ್ಳೆ ಹುಡುಗ. ಆಗಮ್ಮ ಎಷ್ಟು ಚೆನ್ನಾಗಿ ಹಾಕ್ತಾನೋ. ಮುಂದೆ ನೋಡಿ, ಇಲ್ಲಿ ನೋಡಬೇಕು, ಕ್ಯಾಮ್ರಾ ಕಾಣ್ತು. ನೀನು ಅಲ್ಲಿ ತಿರ್ಗ ಅಲ್ಲೋ, ಹಿಂಗೆ ಉಲ್ಟಾ. ನೋಡಿ, ಇದೈತಲ್ಲ, ಹಿಂಗನ್ನು ಇಟ್ಕೊಂಡು ಹಾಕು. ಇದು ಹುಣಸೆ ಹಣ್ಣು ನೆನೆಸಿದೆ ಮಗ. ಗುಡ್ ಬಾಯ್. ಇದರಲ್ಲೆಲ್ಲ ಚೆನ್ನಾಗಿರ್ತಾನೆ. ಒಂದೊಂದೇನೋ ಮರ್ತ್ಬಿಟ್ಟಿರ್ತೀನಿ ಅಣ್ಣ, ಅದೇನೋ ಬಟ್ಬಿಟ್ಟಿದ್ದಂಗಿದ್ದೀರಾ. ಈಗ ಒಂದು ಕೆಲಸ ಮಾಡು, ಸ್ವಲ್ಪ ಹುಣಸೆ ಹಣ್ಣು ಚೆನ್ನಾಗಿ ನೆನೆಸಿದ್ದೀರಾ, ಆ ಬೀಟ್ರೋಟ್ ನೀರು ಕೊಟ್ಬಿಡು. ಈಗ ನೋಡಿ, ಉಪ್ಪು, ಸ್ವಲ್ಪ ಅರಿಶಿನ, ಈಗ ಹುಣಸೆ ಹಣ್ಣು ನೀರು, ಇದು ಬೀಟ್ರೋಟ್ ನೀರು. ಈಗ ಅದು ಕೊಡು. ಬೀಟ್ರೋಟ್ ಚೆನ್ನಾಗಿ ಮಿಕ್ಸಿಲಿ ರುಬ್ಬಿರೋದು. ಹಾಕ್ಬಿಡು ಮಾವು. ಗುಡ್ ಬಾಯ್. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಬಿಡು. ಈಗ ಇದ್ರ ನೀರು ತೆಗಿತೀಯಲ್ಲ, ಯಾವ್ದ್ರದ್ದು, ಈ ಬೀಟ್ರೋಟ್ ಪಲ್ಯದ್ದು, ಆ ನೀರು ವೇಸ್ಟ್ ಮಾಡಬಾರ್ದು ನೀನು. ಹಾಕ್ಬಿಡು ಹೇಳ್ತೀನಿ. ಈಗ ಹಾಕ್ಬಿಟ್ಟು ನೀನು ಹುಣಸೆಹಣ್ಣು ರಸ ಇಟ್ಟಿದ್ದೀನಿ ಅಂದೆ, ಅದನ್ನು ತಂದು ಇದಕ್ಕೆ ಪರಿಪೂರ್ಣತೆಯಿಂದ ಹಾಕು. ನಿನಗೆ ಹಾಕಲ್ವಾ?
ಒಳ್ಳೆ ಹುಡುಗ. ಹೋಯ್ತು ಬಾಪ. ಈಗ ನೀನೇನು ಮಾಡಬೇಕು ಅಂದರೆ ನೆಕ್ಸ್ಟು ಈ ನೀರನ್ನ ಓಹೋ ತುಂಬ ತಣ್ಣಗಿದೆ. ಈಗ ಇದನ್ನು ತೆಗೆದುಕೊಂಡು ನೀನು 2 ಕೈಯಲ್ಲಿ ಬಟ್ಟೆಯಲ್ಲಿ ಇಟ್ಟುಕೊಂಡು ಹೋಗ್ಬೇಕು ನೀನು. ನಿನಗೆ ಅಂತ ಅಭಿಮಾನಿಗಳು ಭಾಳ ಜನ ಅವರೇ, ಕಾಯ್ತಾ ಇದ್ದಾರೆ. ಹೋಗಿ ಬಗ್ಸ್ಕೊಂಡು ಬಾ. ಹೆಂಗಿದೆ ಗೊತ್ತಾ ರಸ? ಟೇಸ್ಟ್ ನೋಡ್ಬಿಟ್ಟೆ ಕಳೆದೋಗ್ಬಿಟ್ಟೆ. ತಾಯಿ ಅನ್ನಪೂರ್ಣೇಶ್ವರಿ ಕಾಪಾಡಮ್ಮ. ನೋಡಿ, ಇವತ್ತು ನಾವು ಈ ರಸ ಮಾಡಿದ್ದೇನಕ್ಕೆ ಅಂದರೆ ಹೆಣ್ಮಕ್ಳಿಗೆ ಭಾಳ ಉಪಯೋಗಕ್ಕೆ ಬರುತ್ತೆ. ಫೇಸೆಲ್ಲ ಒಳ್ಳೆ ಗ್ಲೋ ಆಗುತ್ತೆ, ಜೊತೆಗೆ ಆರೋಗ್ಯಕ್ಕೂ ಒಳ್ಳೆಯದು, ರಕ್ತ ತುಂಬ ಡೆವಲಪ್ಮೆಂಟ್ ಆಗುತ್ತೆ. ಇದೆಲ್ಲದಕ್ಕೋಸ್ಕರ ಮಾಡಿ ಎಲ್ಲ ರಸ ಮಾಡ್ತಾ ಇರ್ತೀರ. ಆರೋಗ್ಯ ದೃಷ್ಟಿ ಇಟ್ಕೊಂಡು ಆರೋಗ್ಯದ ಅಡುಗೆ ಮಾಡ್ಕೋಬೇಕು ಅಂದರೆ ಈ ಥರ ಖುಷಿಯಾಗಿ ಕಲ್ತ್ಕೊಳ್ಳಿ. ಆಹಾ ಅಂತ ಮನೇಲಿ ಮಾಡಾದ್ಮೇಲೆ ನೀವು ಒನ್ ಮೋರ್ ಅಂದ್ಬಿಟ್ಟು ಮಾಡ್ಕೋಬೇಕು. ಪಟಾಪಟ್ ಚಟಾಪಟ್ ಅಂತ ರಸ ಮಾಡಿದೆ, ಪ್ರಪಂಚ ನೋಡಿದ್ರು. ಇವತ್ತು ನೀವು ಕಲೀರಿ, ನಿಮ್ಮ ಪ್ರೀತಿ ತನ್ನಿ. ಒಂಚೂರು ಕೊತ್ತಂಬರಿ ಕೊಡಪ್ಪ ರಾಹುಲ. ಈಗ ನಮ್ಮ ರಾಹುಲ ತಂದವನೇ. ರಸ ಯಾವತ್ತೂ ಜಾಸ್ತಿ ಮರಳಬಾರ್ದು. ಒಂದು ಬಬಲ್ ಬರ್ತಾ ಇದೆ ಅಂದರೆ ರಸ ಪರಿಪೂರ್ಣತೆಯಿಂದ ಆಗಿದೆ ಅಂತ ಅರ್ಥ. ಇದಕ್ಕೆ ಹಾಕುವುದು ಸ್ವಲ್ಪ ಕೊತ್ತಂಬರಿಯನ್ನು ಉದುರಿಸ್ಬಿಡೋದು. ಉದುರಿಸ್ಬಿಟ್ಟು ಹಿಂಗೆ ರಾಹುಲ ಹಿಂಗೆ ಕೊಟ್ಬಿಟ್ರೆ ಈ ರಸ ರೆಡಿ. ನೀನೊಂದ್ಸಲ ತಿರುಗಿಸ್ಬಿಡಪ್ಪ. ನಾವು ಜನ ನೀನು ತಿರುಗಿಸೋದೇ ನೋಡು ಅಂತಾರೆ, ಎಲ್ಲರೂ ಕೇಳ್ತಾ ಇದ್ದಾರೆ. ಈ ಥರ ಒಂದು ಫಟಾಫಟ್ ರಸ ಮಾಡಿದ್ದೆ. ಇವತ್ತು ಬೀಟ್ರೂಟ್ ರಸ ಮಾಡಿದ್ದೀನಿ ಆರೋಗ್ಯ ದೃಷ್ಟಿಯಿಂದ. ಆರೋಗ್ಯ ದೃಷ್ಟಿಯಿಂದ ಇನ್ನೊಂದು ಪಲ್ಯವನ್ನು ಮಾಡುತ್ತೇನೆ, ನಮ್ಮ ಮಾವನ ಕೊಡುಗೆ. ನೀವೆಲ್ಲ ಕಾಯ್ತಾ ಇರಬೇಕು. ರಸ ರೆಡಿಯಾಗಿದೆ, ಪಕ್ಕಲ್ಲಿ ಇಡುತ್ತೇನೆ, ಅಡಿಗೆ ಮಾಡುತ್ತೇನೆ, ಕಾಯ್ತಾ ಇರಿ. ಏನಂತಾರವಲ್ಲ. ಈಗ ಬಾಣಲಿ ತಗೊಳ್ಳೋಣ. ಒಂದು ಪದಾರ್ಥವನ್ನು ಇಲ್ಲಿ ಮುಂದೆ ತೋರಿಸುತ್ತೇನೆ, ಮುಂಚೆ ಹೇಳುವುದಿಲ್ಲ. ಈಗ ಇದಕ್ಕೆ ಸ್ವಲ್ಪ ಪರಿಪೂರ್ಣತೆಯಿಂದ ಎಣ್ಣೆಯನ್ನು ಹಾಕಿದ್ದೇನೆ. ನೋಡಿ, ಎಣ್ಣೆ ಕಾಯ್ತಾ ಇದೆ. ನಾನು ನಿಮಗೆ ಒಂದು ವಿಷಯ ಹೇಳಿದ್ದೆ, ಏನು ಮಾಡಬೇಕು ಅಂತ ಇವತ್ತು ತೋರಿಸ್ತೀನಿ ಅಂತ ಹೇಳಿದೆ. ಅದರದ್ದು ವಿಶೇಷ ಏನು ಅಂದರೆ 4 ಮೊಟ್ಟೆ ತೊಗೊಂಡಿದ್ದೀನಿ. ನಮ್ಮ ಮಾವ ಪ್ರೀತಿಯಿಂದ ಹೇಳಿದ್ದಾರೆ, ಮೊಟ್ಟೆ ಹಾಕೋದು, ಎಗ್ ಬುರ್ಜಿ ಮಾಡೋದು, ಬೀಟ್ರೋಟ್ ಪಲ್ಯ ಜೊತೆ ಜೋಡಿಸೋದು, ಖುಷಿಯಾಗಿ ತಿನ್ನಿಸೋದು, ಅವರ ಆಶೀರ್ವಾದ ಪಡೆಯೋದು. ಪಡೆದಾದ್ಮೇಲೆ ಇದ್ದೇ ಇದೆ ನಿಮ್ಮ ಪ್ರೀತಿಯ ವಿಶ್ವಾಸ ಅನುಬಂಧ ಎಲ್ಲ ನಡೀತಾ ಇದ್ರೇ ನಾವು ಅಡುಗೆ ಮಾಡಿದ್ದಕ್ಕೂ ಖುಷಿ ಆಗುತ್ತೆ. ನೀವು ಕಲ್ತ್ಕೊಳ್ಳಿ, ಅಂತ ಇರಿ. ನೋಡಿ, ಈಗ ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳುತ್ತೇನೆ, ಇದಕ್ಕೆ ಬಿಡುತ್ತೇನೆ. ಆಯಿತಾ? ಮುಗೀತು. ಈಗ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ. ನೋಡಿ, ನಾವು ಕರೆಕ್ಟಾಗಿ ಹೊಡಿತೀವಿ. ಓಕೆನಾ? ಒಂದು ಚೂರು ಕಾಳ ಮೆಣಸಿನ ಪುಡಿ, ಒಂದು ಚೂರು ಚಿಲ್ಲಿ ಪೌಡರ್, ಒಂದು ಚೂರು ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ. ಏನಕ್ಕೆ ಅಂದರೆ ಹೊಲಸು ವಾಸನೆಗಳು ಇರಬಾರದು. ರುಚಿಗೆ ತಕ್ಕಷ್ಟು ಈಗ ಅರ್ಧ ಉಪ್ಪು, ಆಮೇಲೆ ಅರ್ಧ ಉಪ್ಪು. ಇದನ್ನು ಈಗ ಹಿಂಗೆ ಆಡಿಸಿ ಬಿಡುವುದು. ಮೊಟ್ಟೆ, ಬೀಟ್ರೋಟ್ ಪಲ್ಯದಲ್ಲಿ ಮೊಟ್ಟೆ, ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಸೇರುತ್ತೆ. ಅಂದರೆ ಇದು ವೆಜ್ಜು ಅಂತಲೇ ಎಲ್ಲ ಕಡೆ ರೆಕಗ್ನೈಸ್ ಆಗಿದೆ. ಆದರೆ ವೆಜ್ಜನ್ನ ನಾವು ಕ್ಲೀನಾಗಿ ಇದನ್ನು ಪರಿಪೂರ್ಣತೆಯಿಂದ ಒಂದು ಸ್ವಲ್ಪ ಎಗ್ ಬುರ್ಜಿ ಥರ ಹುರಿದ್ಬಿಡೋದು. ರಾಹುಲ, ಬಾಣಲಿ ತಗೋ, ಬೀಟ್ರೋಟ್ ಪಲ್ಯ ರೆಡಿ ಬಿಡೋಣ. ನಮ್ಮ ಮಾವನ ಅಡುಗೆ ರೆಡಿ. ಗುಡ್ ಬಾಯ್. ಅಲ್ಲಿರಮ್ಮ, ಇಲ್ಲೇ ಇದೆಯಲ್ಲ, ಪಕ್ಕದಲ್ಲೇ ಮನೆ ಇದೆ, ಬೇರೆ ಮನೆಗೆ ಯಾಕೆ ಹೋಗ್ಬೇಕು? ಆಯಿತಾ? ಈಗ ಬೀಟ್ರೋಟ್ ಪಲ್ಯಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಇಲ್ಲಿ ಬಾ. ಕಡಲೆಬೇಳೆ ತೆಗೆದುಕೊಂಡು ಬಾ. ಇಷ್ಟು ಎಣ್ಣೆ, ಒಂದು 30 ಗ್ರಾಮ್ ಎಣ್ಣೆಯನ್ನು ಹಾಕಿದ್ದೀವಿ. ಎಣ್ಣೆ ಚೆಂದ ಕಾಯಲಿ. ಇವರನ್ನು ಸ್ವಲ್ಪ ಆಡಿಸಿ ಬಿಡುವ. ಅವ್ರು ಬೇಜಾರು ಮಾಡ್ಕೊಬಿಡ್ತಾರೆ. ಏನಪ್ಪ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತಾರೆ. ಇಲ್ಲಪ್ಪ, ನಿಮ್ಮನ್ನು ಯಾವುದಕ್ಕೂ ಬಿಡೋಲ್ಲ, ಬೀಟ್ರೋಟ್ ಪಲ್ಯ ಜೊತೆ ಆಡಿಸ್ಬಿಡೋಲ್ಲ. ಈಗ ನೋಡಿ, ಎಣ್ಣೆ ಕಾದಿದೆ. ಸ್ವಲ್ಪ ನಮ್ಮ ಚಟಾಪಟ ಬಿಡುತ್ತೇವೆ. ಇವ್ರು ಬಸ್ಟ್ ಇರಲೇಬೇಕು. ಸುಮ್ಮನೆ ಇರೋ, ಬೈಬೇಡ. ಸ್ವಲ್ಪ ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಒಂದು ಸ್ವಲ್ಪ ಮುಂದಕ್ಕೆ ಹಾಕಬೇಕು. ಕಡಲೆಬೇಳೆ, ಉದ್ದಿನಬೇಳೆ, ಸ್ವಲ್ಪ ಸಾಸಿವೆ. ಹೌದಾ?
ಅಲ್ಲಾಡ್ಸ ಯಾಕೆ ಹಿಂದಕ್ಕೆ ಹೋಯ್ತಿದ್ಯಾ? ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಮಮ್ಮ. ಹೆಂಗೆ ಹಾಕ್ಬೇಕು ಹಸಿಮೆಣ್ಸಿನ್ಕಾಯಿ? ಹಾಕು, ನಿನ್ನ ಖುಷಿ ಎಷ್ಟು, ನಿಂಗೆ ಗೊತ್ತಿಲ್ವ ಖಾರ? ನೀನೇನು ಬಟ್ಟ ಅಲ್ವಾ? ಇನ್ನೂ ಒಂದು ಹಾಕು, ಖಾರ ಉಪ್ಪು ಖಾರ ಚೆನ್ನಾಗಿ ಇರದಿಲ್ಲ. ಇವಾಗ ನೋಡಿ, ಇದು ಚೆನ್ನಾಗಿ ಇದ್ರ ಜೊತೆ ಫ್ರೈ ಆಗಿದೆ. ಇದಕ್ಕೆ ನೀವು ಸ್ವಲ್ಪ ಉಪ್ಪನ್ನು ಹಾಕಿ ಬಿಡಿ. ಆಮೇಲೆ ಬೀಟ್ರೋಟ್ ತಂದು ಬಿಡಿ. ಇದಕ್ಕೆ ಉದುರಿಸಿ ಬಿಡಿ. ಹಂಗೆ ಬಗ್ಸು, ನೀರಿದೆಯಾ? ಏನಾಗಲ್ಲ, ಹಾಕು. ಗುಡ್ ಬಾಯ್. ಈಗೇನು ಮಾಡಬೇಕು? ನಾನು ಹಿಂಗೆ ಅಂತೀನಿ, ನೀನು ಹಿಂಗೆ ಸ್ಪೂನಲ್ಲಿ ಹಿಂಗೆ ಅನ್ನು. ಸ್ವಲ್ಪ ನೀರಿರುತ್ತೆ, ನೀರಿನ ಅಂಶ ಇರುತ್ತೆ, ಅದ್ರಲ್ಲಿ ಡ್ರೈ ಆಗೋದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಇದ್ರ ಜೊತೆಗೆ ಆಡಿಸ್ಕೊಬಿಡೋಣ. ಸ್ವಲ್ಪ ಉಪ್ಪನ್ನು ಬಿಡು. ಏನು ಮಾಡ್ತೀವಿ ಗೊತ್ತಾ? ಯಾವಾಗಲೂ ತಿಳ್ಕೊ, ಇದನ್ನ ಎರಡನ್ನು ಮಧ್ಯ ಭಾಗ ಮಾಡು. ನೀರು ಇಲ್ಲಿಗೆ ಬರುತ್ತದೆ, ಆವಾಗ ನೀರೆಲ್ಲ ಡ್ರೈ ಆಗುತ್ತದೆ. ಅದಾದಮೇಲೆ ಅಲ್ಲಾಡಿಸು, ಸೂಪರಾಗಿ ಆಗ್ಬೋದು. ಇಷ್ಟೇ ಈಸಿಗಳು ಅಂದ್ಕೊಂಬಿಟ್ಟಿದ್ದೀವಿ ನಾವು, ದೊಡ್ಡ ಕಷ್ಟ ಅಂತ. ಅಲ್ಲೇ ಅಲ್ಲ. ಆ ನೀರು ನೋಡಿ ಇಲ್ಲಿ ಬಂದು ಕೂತಿದೆ, ಈ ನೀರೆಲ್ಲ ಇಮರ್ಕೊಳ್ಳುತ್ತೆ. ಆ ನೀರು ಡ್ರೈ ಆಗ್ತಾ ಇದ್ದಂಗೆ ಇನ್ನೊಂದು ರೌಂಡ್ ಹಿಂಗೆ ತಿರುಗಿಸ್ಬೋದು. ಇಲ್ಲೇ ಮಾತ್ರ ಹಿಂಗೆ ಹೋಗ್ಬೇಕಾಗ್ತದೆ. 90% ಕಮ್ಮಿ ಆಗುತ್ತೆ, ಆಯಿಲೇ ಇರಲ್ಲ. ಎರಡೇ ಸಲ ಹಂಗೆ ಅಂದ್ಬಿಟ್ರೆ ಆ ನೀರು ಯಾವೆಲ್ಲ ಹಿಂಗೆ ಬಿಡ್ಕೊಳುತ್ತಾ, 2 ನಿಮಿಷ ನೋಡಿ ಈಗೆಲ್ಲ ಬರುತ್ತೆ, ಅಲ್ಲಿರೋದೆಲ್ಲ ನೀರು ಇಲ್ಲಿಗೆ ಬರುತ್ತೆ. ಆವಾಗ ಡ್ರೈ ಆಗಿದ್ದ ತಕ್ಷಣ ತಿರುಗಿಸೋದು, ಮೊಟ್ಟೆ ಬಿಡೋದು ಅಂತ ತಿನ್ನಿಸೋದು. ರುಚಿ ಇವತ್ತು ನೀನೇ ನೋಡು. ಈಗ ತಿರುಗಿಸ್ಬಿಡು, ಮೊಟ್ಟೆ ಬಿಟ್ಬಿಡೋಣ. ನಾನು ಹಾಕೋತೇನೆ, ನೀನು ಕಡ್ಡಿಯನ್ನು ತೆಗೆದುಬಿಡು. ಹೇಳ್ಕೊ, ಆಯಿತಾ? ಗುಡ್ ಬಾಯ್. ಈಗ ಚೆನ್ನಾಗಿ ಎಗ್ ಬುರ್ಜಿ ಥರ ಹಾಕು. ನಾನು ಒಂದು ಚೂರು ಪರಿಮಳಕ್ಕಾಗಿ ಕೊತ್ತಂಬರಿಯನ್ನು ಬಾರಿಸುತ್ತೇನೆ. ಚೆನ್ನಾಗಿ ಬಂತ? ರುಚಿ ನೀನೇ ನೋಡ್ಬೇಕು, ಆಮೇಲೆ ನನಗೆ ಹೇಳ್ಬೇಕು. ಹಿಂಗೆ ಹೇಳ್ಬೇಕಾ? ಚಟಾಪಟ ಚಟಾಪಟ ಅಂತ ಹೇಳ್ಬೇಕು ಅಂತ ಅವನೇ. ಹಂಗೆ ಹೇಳ್ಬೇಡ ಸರ್, ಬೇಗ ಮಾಡಿ ಬೇಗ ತಿನ್ನಿ, ಖುಷಿ ಖುಷಿಯಾಗಿ ಅಂದಿಯನ್ನು. ಬೇಗ ಮಾಡಿ ಬೇಗ ತಿನ್ನಿ, ಖುಷಿಯಾಗಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಏನಂದ್ಯಾ? ಮಜಾ ಮಾಡ್ಬೇಡ ಬಿಡ, ಅದು ಏನಾಗ್ಬಿಡುತ್ತಾ ಆಗ್ಬಿಟ್ಟು. ಈಗೆಲ್ಲ ಕರೆಕ್ಟಾಗಿ ಡ್ರೈ ಆಗಿದೆ. ನೀವು ಇದನ್ನು ಪಕ್ಕದಲ್ಲಿ ಇಟ್ಟುಬಿಟ್ಟು ಒಂಚೂರು ಕೊತ್ತಂಬರಿಯನ್ನು ಬಿಟ್ಟು ಈಗ ಒಂದು ಬೋಲಿನಲ್ಲಿ ಹಾಕಿಬಿಡು. ನೋಡಪ್ಪ, ಉಪ್ಪು ನೋಡು, ಖಾರ ನೋಡು, ಆಮೇಲೆ ಹೋಗು ಕೈ ತೊಳ್ಕೊಂಡು ಬಾ, ಬೋಲ್ಗೆ ಹಾಕ್ಬಿಡೋಣ, ಖುಷಿಯಾಗಿ ತಿನ್ನಿಸ್ಬಿಡೋಣ. ಹೆಂಗಿದೆ ರುಚಿ? ಉಪ್ಪು ಖಾರ ಚೆನ್ನಾಗಿದೆಯಾ? ಥ್ಯಾಂಕ್ ಯು ಬಿಡ. ನೋಡಿ, ಅವರು ಮಾರ್ಕ್ಸ್ ಕೊಟ್ಬಿಟ್ಟಿದ್ದಾರೆ, ಪರವಾಗಿಲ್ಲ ಚೆನ್ನಾಗಿದೆ ಅಂತ. ನೀವು ಮಾಡಿ, ನೀವು ತಿನ್ನಿ, ಪ್ರೀತಿ ತನ್ನಿ. ಈಗ ನೋಡಿ, ಪಲ್ಯ ರೆಡಿ, ರಸಮ್ ರೆಡಿ. ಬೀಟ್ರೋಟ್ ರಸ. ಈಗ ನಮ್ಮ ರಾಹುಲ್ ತರ್ತಾನೆ ಸರ್ವಿಸ್ ಬೋಲು, ಅದಕ್ಕೆಲ್ಲ ಹಾಕೋಣ. ನಿಮ್ಗೆ ಹೆಂಗೆ ಮಾಡಿದ್ದೀವಿ ಅಂತ ತೋರಿಸ್ಬಿಟ್ಮೇಲೆ ನೀವು ಮಾಡ್ಕೊಳ್ಳೇಬೇಕಲ್ಲ. ಮಾಡಾದ್ಮೇಲೆ ತಿನ್ನಿ, ಖುಷಿಯಾಗಿ ಅನ್ನಿ. ರಾಹುಲ, ಬೇಗ ಸರ್ವಿಸ್ ಬೋಲ್ ತಂದ್ಬಿಡಪ್ಪ. ತಂದಾಗವನೇ ಖುಷಿಯಾಗಿ ಇದನ್ನು ಇಟ್ಕೊತೀನಿ. ನೀನು ಬೀಟ್ರೂಟ್ ಪಲ್ಯ ಹಾಕ್ಬಿಡು. ನಮ್ಮ ಮಾವನ ಕೊಡುಗೆ, ಅವರೆಲ್ಲ ಪ್ರೀತಿಯ ಕಡೆಗೆ. ಈಗ ನೀನು ಅದಂತೂ ಕಷ್ಟಪಟ್ಬಿಟ್ಟಿದ್ಯಾ ಪಲ್ಯನ. ನಾನು ರಸ ತಗೊತೀನಿ, ನೀಟಾಗಿ ಬೋಲ್ಗೆ ಹಾಕ್ಕೊಬಿಡ್ತೀನಿ. ಆಯಿತಾ? ನೋಡಿ, ಬೀಟ್ರೂಟ್ ರಸ. ಖುಷಿಯಾಗಿ ಏನು ಕಲರು ಬ್ರೈಟ್ ಆಗಿಬಿಡ್ತಾರೆ. ಈಗ ಸ್ವಲ್ಪ ನಮ್ಮ ಸ್ಟೈಲಿಶ್ಗಾಗಿ ಕೊತ್ತಂಬರಿ ಹಾಕ್ತೀನಿ. ನೋಡಿ, ಈಗ ಬಿಸಿ ಬಿಸಿಯಾದ ರಸ ರೆಡಿ ಇದೆ, ಬೀಟ್ರೂಟ್ ಪಲ್ಯ ರೆಡಿ ಇದೆ. ನೀವೆಲ್ಲ ಮಾಡ್ಕೋಬೇಕು, ಖುಷಿಯಾಗಿ ತಿನ್ಕೊಬೇಕು. ತಿಂದಾದ್ಮೇಲೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒಂದ್ಸಲ ಒತ್ತೇ ಬಿಡಿ. ಅದಾದಮೇಲೆ ನಮ್ಗೆ ಗೊತ್ತಲ್ಲ, ಚಂದ್ರು ಕ್ಯಾಟರ್ಸ್ ಅಂತ. ನಿಮ್ಗೇನ ಮನೇಲಿ ಅಡುಗೆ ಮಾಡಬೇಕು, ಯಾವುದನ್ನು ಶುಭ ಸಮಾರಂಭಗಳಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿಕೊಡ್ಬೇಕು ಅಂದರೆ, ವೆಜ್ ಬೇಕಾದರೂ ಮಾಡೋಣ, ನಾನ್ ವೆಜ್ ಬೇಕಾದರೂ ತಿನ್ಸೋಣ. ತಿಂದಾದ್ಮೇಲೆ ನಮ್ಮ ನಂಬರ್ ಇದ್ದೇ ಇರುತ್ತೆ. ಬನ್ನಿ, ಖುಷಿಯಾಗಿ ಆರ್ಡ್ರ್ ಕೊಡಿ, ಹೋಗಿ ಬರುತ್ತೇವೆ, ಪ್ರೀತಿ ತರುತ್ತೇವೆ.